ಚೆಸ್ಟ್ ಈ ಪಾರ್ಟ್ ಚೆಸ್ಟ್ ಕಮ್ಮಿ ಇರೋರಿಗೆ ಬ್ಲೌಸ್ ಉದ್ದ ಜಾಸ್ತಿ ಇದ್ದಾಗ ಏನ್ ಮಾಡ್ಬೇಕಂದ್ರೆ ಈ ಬೆಲ್ಟ್ ಅನ್ನೋದು ಸ್ವಲ್ಪ ಅಗಲ ಬರುತ್ತೆ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ. ಇಲ್ಲ ಇಲ್ಲಿ ಚೆಸ್ಟ್ ಕಮ್ಮಿ ಜಾಸ್ತಿ ಇರೋರಿಗೆ ಇಲ್ಲಿ ಚೆಸ್ಟ್ ಕೆಳಗಡೆನೆ ಹೊಟ್ಟೆ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಇಲ್ಲಿ ಕಟ್ ಮಾಡಬೇಕು, ಬೆಲ್ಟ್ ಅನ್ನೋದು ಸಣ್ಣ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತಂದ್ರೆ ಇಲ್ಲಿ ಹಿಂಗ್ ಫೋಲ್ಡ್ ಆಗ್ಬಿಟ್ಟು ರಿಂಕಲ್ಸ್ ಅನ್ನೋದು ಬಂದ್ಬಿಡುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ JP ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ ಕ್ರಾಸ್ ಬೆಲ್ಟ್ ನ ಯಾವ ಮೆಜರ್ಮೆಂಟ್ ಗೆ ಯಾವ ತರ ಇಟ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಮೊದಲನೇದಾಗಿ ಬಂದ್ಬಿಟ್ಟು ನಾವೇನ್ ಮಾಡ್ತಾ ಇದ್ವಿ, ಈ ಲೆಂತ್ ಫ್ರಂಟ್ ಲೆಂತ್ ಅನ್ನೋದು ನಮ್ಮ ಮೆಜರ್ಮೆಂಟ್ ಪ್ರಕಾರ ಫ್ರಂಟ್ ಅನ್ನೋದು ಕರೆಕ್ಟ್ ಆಗಿ ತಗೊಂಡಿರ್ತೀವಿ. ಅದಾದ್ಮೇಲೆ ಅಪ್ಪರ್ ಚೆಸ್ಟ್ ಅನ್ನೋದು ಏನಿರುತ್ತೆ ಇಲ್ಲಿ ಡಾಟ್ ಇದ್ದಾಗ ಈ ಡಾಟ್ ನೋಡಿ ಇಲ್ಲೇ ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ, ಈ ಡಾಟ್ ಇಷ್ಟು ಮಾರ್ಜಿನ್ ಇರಿದಾಗ ಇಲ್ಲಿ 1/4 ಇಂಚ್ ಅನ್ನೋದು ಹೋಗುತ್ತೆ. ಅದಾದ್ಮೇಲೆ ಇಲ್ಲಿ ಉಕ್ಸ್ ಪಟ್ಟಿಗೆ ನಾವ್ ಹಿಂಗ್ ಫೋಲ್ಡ್ ಮಾಡ್ತೀವಲ್ಲ ಇಲ್ಲಿ 1/4 ಇಂಚ್ ಅನ್ನೋದು ಹೋಗುತ್ತೆ. ಇಲ್ಲಿ 1/4 ಇಂಚು ಇಲ್ಲಿ 1/4 ಇಂಚಿಗೋಸ್ಕರ ಏನ್ ಮಾಡ್ತೀವಿ, ಈ ಅಪ್ಪರ್ ಚೆಸ್ಟ್ ಅಲ್ಲಿ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಂತೀವಿ. ಇದು ಸ್ಟ್ರೈಟ್ ಕಟಿಂಗ್ ಗೆ ನೋಡಿ. ಸ್ಟ್ರೈಟ್ ಕಟಿಂಗ್ ಅಂದ್ರೆ ಇದು ಎಕ್ಸ್ಪೆಂಡ್ ಆಗಲ್ಲ, ಹಿಂಗೆ ಆ ಸ್ಟ್ರೈಟ್ ಕಟಿಂಗ್ ಗೆ ಬಂದ್ಬಿಟ್ಟು ಈ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಂತೀವಿ. ಒಬ್ಬೊಬ್ರು ಕ್ರಾಸ್ ಕಟಿಂಗ್ ಮಾಡ್ತಾರೆ, ಅವಾಗ ಏನಾಗುತ್ತೆ ಅಂದ್ರೆ ಇದು ಹಿಂಗೆ ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ನಾವ್ ಹಿಂಗ್ ಕ್ರಾಸ್ ಅಲ್ಲಿ ಎಳ್ದಾಗ ಎಕ್ಸ್ಪೆಂಡ್ ಹೆಂಗಾಗುತ್ತೋ ಅವಾಗ ನಾವ್ ಹಿಂಗ್ ಎಳ್ದಾಗ ಎಕ್ಸ್ಪೆಂಡ್ ಆಗುತ್ತೆ. ಆ ಕ್ರಾಸ್ ಕಟಿಂಗ್ ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ ನಾವ್ ಈ 1/2 ಇಂಚ್ ಅನ್ನೋದು ಮಾರ್ಜಿನ್ ಇಡಂಗಿಲ್ಲ. ಏನಕ್ಕೆ ಅಂತಂದ್ರೆ ಆ ಕ್ರಾಸ್ ಕಟಿಂಗ್ ಆಗಿರೋದ್ರಿಂದ ಇಲ್ಲಿ 1/4 ಇಂಚು ಈ 1/4 ಇಂಚು ಆ ಕ್ರಾಸ್ ಕಟಿಂಗ್ ಅಲ್ಲಿ ಸ್ವಲ್ಪ ಎಳ್ಕೊಂತದೆ, ಬಟ್ಟೆ ಅನ್ನೋದು ಎಕ್ಸ್ಪೆಂಡ್ ಆಗುತ್ತೆ. ಅವಾಗ ಈ 1/4 ಇಂಚ್ ಅನ್ನೋದು ಇಡಬೇಕಾಗಿಲ್ಲ. ಓಕೆನಾ, ಇದ್ದು ಕಂಪ್ಲೀಟ್. ಅದಾದ್ಮೇಲೆ ನಾವು ಮಿಡಲ್ ಚೆಸ್ಟ್ ಇದನ್ನ ಏನ್ ಮಾಡ್ತೀವಿ, ಈ ಅಪ್ಪರ್ ಚೆಸ್ಟ್ ಈ ಮೆಜರ್ಮೆಂಟ್ 1 ಇಂಚು 2 ಇಂಚು 3 ಇಂಚು 3 ಇಂಚು ಈ ತರ ಎಕ್ಸ್ಟ್ರಾ ಬರ್ತಾ ಇರುತ್ತೆ. ಆ ಎಕ್ಸ್ಟ್ರಾ ಬರೋದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಸೊಂಟ ಎಷ್ಟು ಇರುತ್ತೋ ನೋಡಿ ಬ್ಯಾಕ್ ಕಟ್ ಮಾಡಿದೀನಿ. ಬ್ಯಾಕ್ ಕಟ್ ಮಾಡ್ಬೇಕಾದ್ರೆ ಇಲ್ಲೂ ಸರ ಡಾಟ್ ಮಾರ್ಜಿನ್ ಇಟ್ಟಿದ್ದೀನಿ. ಈ ಡಾಟ್ ಮಾರ್ಜಿನ್ಗೋಸ್ಕರ ನಾನು ಈ ಡಾಟ್ ಮಾರ್ಜಿನ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಈ ಮೆಜರ್ಮೆಂಟ್ ಎಷ್ಟಿರುತ್ತೋ ನೋಡ್ಕೊಂತೀವಿ. 34 ಇಂಚ್ ಇದೆ. 34ರಲ್ಲಿ 4 ಭಾಗ ಮಾಡಿದಾಗ ನಮಗ್ ಬರೋವಂಥದ್ದು 8.5 ಬರುತ್ತೆ. ಆ 8.5ನ ನಾನಿಲ್ಲಿ ಮಾರ್ಜಿನ್ ಇದು 8.5 ಮಾರ್ಕ್ ಮಾಡ್ಕೊಂಡು ಇದು ಉಕ್ಸ್ ಪಟ್ಟಿ ಲೈನ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸೈಡ್ ಮಾರ್ಜಿನ್ಗೆ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನ್ಯಾಚ್ ಅನ್ನೋದು ಬ್ಯಾಕ್ ಸೈಡ್ ಬರ್ಲಿನಕ್ಕೋಸ್ಕರ ನ್ಯಾಚ್ ಹಾಕೊಂಡಿದ್ದೀನಿ. ಇಷ್ಟು ಹಾಕೊಂಡ್ಮೇಲೆ ನಾವೇನ್ ಮಾಡ್ತೀವಿ, ಈ ಮೆಜರ್ಮೆಂಟ್ ನ ನೋಡ್ಕೊಂಡು ನಾವಿಲ್ಲಿ ನೋಡಿ ಈ ತರ ನೋಡಿ ಎಷ್ಟು ಹಾಕಿದೀವಿ, 1.5 ಇಂಚು ಈ ಡಾಟ್ಗೆ ಈ ಕಡೆ 1.5 ಇಂಚ್ ಈ ಕಡೆ 1.5 ಇಂಚ್ ಒಟ್ಟು 3 ಇಂಚ್ ಅನ್ನೋದು ನಾವಿಲ್ಲಿ ಡಾಟ್ ಅನ್ನೋದು ಇಟ್ಕೊಂತ ಇದೀವಿ. 3 ಇಂಚ್ ಏನಕ್ಕೆ ಅಂತಂದ್ರೆ ಈ ಅಪ್ಪರ್ ಚೆಸ್ಟ್ಗೂ ವೇಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ, ಈ ವೇಸ್ಟ್ಗೂ ಈ ಮಿಡಿಲ್ ಚೆಸ್ಟ್ ಏನಿರುತ್ತೆ ಅದಕ್ಕೆ 3 ಇಂಚ್ ಡಿಫ್ರೆನ್ಸ್ ಇರುತ್ತೆ. ಆ 3 ಇಂಚ್ ಇರೋದ್ರಿಂದ 6 ಇಂಚ್ ಇದ್ದಾಗ ನಾವು 3 ಇಂಚ್ ಅನ್ನೋದು ಡಿಕ್ಲೇರ್ ಮಾಡ್ಕೊಂಡು ಈ 3 ಇಂಚ್ ಅನ್ನೋದು ಈ ತರ ಡಾಟ್ ಮಾಡ್ಕೊಂತೀವಿ. ಅರ್ಥ ಆಯ್ತಲ್ಲ. ಇಲ್ಲಿ 34 ಇರುತ್ತೆ, ಅದರಲ್ಲಿ 4 + 3 37 ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿ 3 ಇಂಚ್ ಅನ್ನೋದು 3 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು 1.5 ಇಂಚ್ ಈ ಕಡೆ 1.5 ಇಂಚ್ ಈ ಕಡೆ ಡಾಟ್ ಮಾಡ್ಕೊಂಡು ಮ್ಯಾಚ್ ಹಾಕೊಂಡು ಈ ತರ ಡಾಟ್ ಹಿಡ್ಕೊಂತೀವಿ. ಈ ತರ ಹಿಡ್ಕೊಂಡು ನಾವ್ ಇದನ್ನ ಅಟ್ಯಾಚ್ ಮಾಡ್ಕೊಂತೀವಿ. ಇದು ರೆಗ್ಯುಲರ್ ಪ್ರೋಸೆಸ್ ಇರುತ್ತೆ. ಓಕೆನಾ. ಅದಾದ್ಮೇಲೆ ಸ್ವಲ್ಪ ಉದ್ದ ಜಾಸ್ತಿ ಇರುತ್ತೆ ನೋಡಿ. ಬ್ಲೌಸ್ ಲೆಂತ್ ಬಂದ್ಬಿಟ್ಟು ನಮ್ಗೆ ನೋಡಿ 15-15.5 ಇರುತ್ತೆ. ಇವ್ರು ಏನಂದ್ರೆ ತುಂಬಾ ಹೈಟ್ ಇರ್ತಾರೆ, ಹೊಟ್ಟೆ ಇರಲ್ಲ, ಸ್ವಲ್ಪ ಸ್ಲಿಮ್ ಆಗಿರ್ತಾರೆ, ಚೆಸ್ಟ್ ಪೊಸಿಷನ್. ಅವಾಗ ಏನಾಗುತ್ತಾ ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಸೈಡ್ ಡಾಟು ಏನು ಬರೋದಿಲ್ಲ ಇವ್ರಿಗೆ. ಯಾಕಂದ್ರೆ ಬ್ಲೌಸ್ ಉದ್ದ 15 ಮೇಲಿದ್ದಾಗ ಫ್ರಂಟ್ ಲೆಂತ್ ಅನ್ನೋದು ಕಮ್ಮಿ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, ಈ ಕ್ರಾಸ್ ಬೆಲ್ಟ್ ನ ನೋಡಿ ಫ್ರಂಟ್ ಲೆಂತ್ ಎಷ್ಟು ಬರುತ್ತೆ, 15.5 ಬ್ಲೌಸ್ ಇದ್ರೂ ಫ್ರಂಟ್ ಲೆಂತ್ ಅನ್ನೋದು ಅವ್ರಿಗೆ 14.5 ಇದೆ. ಡಾಟ್ ಇಂದ ಕೆಳಗಡೆವರೆಗೂ ಚೆಸ್ಟ್ ಪೊಸಿಷನ್ ಇಷ್ಟರಲ್ಲೇ ನಮ್ಗೆ 14.5 ಇದೆ. ಇನ್ನೂ 1.5 ಇಂಚ್ ಎಕ್ಸ್ಟ್ರಾ ಇದೆ. ಅಂತವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಲೈಟ್ ಆಗಿ ಕ್ರಾಸ್ ತಗೊಂತೀವಿ, ಈ ಕಡೆಯಿಂದ ಲೈಟ್ ಆಗಿ ಕ್ರಾಸ್ ತಗೊಂಡು ಈ ಬೆಲ್ಟ್ ಬಂದ್ಬಿಟ್ಟು ನಾವು 3.5 ತಗೊಂಡಿರ್ತೀವಿ. 3.5 ಯಾವ ಲೆಕ್ಕದಲ್ಲಿ ಅಂತಂದ್ರೆ ನೋಡಿ ಈ ತರ ಸೈಡ್ ಅಲ್ಲಿ ಹಿಂಗ್ ಇಟ್ಕೊಂಡು ಇದಕ್ಕೂ ಒಲೆಕ್ ಮಾರ್ಜಿನ್ ಬೇಕು, ಇದಕ್ಕೆ ಒಲೆಕ್ ಮಾರ್ಜಿನ್, ಇದಕ್ಕೆ ಒಲೆಕ್ ಮಾರ್ಜಿನ್ ನೋಡ್ಬಿಟ್ಟು ನೋಡಿ ನಾವ್ ಹಿಂಗ್ ಫೋಲ್ಡ್ ಮಾಡಿದಾಗ ನೋಡಿ ಈ ತರ ಬರ್ತಾ ಇದೆ. ಇದಿಷ್ಟು ಎಕ್ಸ್ಟ್ರಾ ಬಂದಿರೋದು ಇದಕ್ಕೆ ಇದು ಇಲ್ಲಿಗೆ ಹೋಗ್ಬಿಡುತ್ತೆ, ಇದು ಇಲ್ಲಿಗೆ ಹೋಗ್ಬಿಡುತ್ತೆ. ಕರೆಕ್ಟ್ ಆಗಿ ನಮ್ಗೆ ಅನ್ನೋದು ಬರುತ್ತೆ. ನಿಮ್ಗೆ ಗೊತ್ತಾಗಿರ್ಬೋದು ನೋಡಿ. ಇಲ್ಲಿವರೆಗೂ ಇದಿದೆ ನೋಡಿ, ಇಲ್ಲಿವರೆಗೂ ಮಾರ್ಜಿನ್. ಇದಕ್ಕೆ ಇದು ಇಲ್ಲಿವರೆಗೂ ಹೊಲಿಬೇಕು, ಇದು ಇಲ್ಲಿವರೆಗೂ ಹೊಲಿಬೇಕು ಅಂದಾಗ ನಮ್ಗೆ ಕರೆಕ್ಟ್ ಆಗಿ ಸೈಡ್ ಡಾಟ್ ಇಲ್ದಿರ ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಇದು ನಾರ್ಮಲ್ ರೆಗ್ಯುಲರ್ ಪ್ರೊಸೆಸ್ ಅನ್ನೋದು ಇರುತ್ತೆ. ಅದೇ ರೀತಿ ಸ್ವಲ್ಪ ದಪ್ಪ ಇರ್ತಾರೆ. ಸ್ವಲ್ಪ ದಪ್ಪ ಇರೋರ್ಗೆ ಏನಾಗುತ್ತಂದ್ರೆ ಚೆಸ್ಟ್ ಕೆಳಗಡೆನ ಅವ್ರಿಗೆ ಹೊಟ್ಟೆ ಭಾಗ ಇರುತ್ತೆ ನೋಡಿ. ಚೆಸ್ಟ್ ಕೆಳಗಡೆ
ಹೊಟ್ಟೆ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಇಷ್ಟು ದಪ್ಪ ಇಟ್ರೆ ನೀವೇ ನೋಡಿರ್ಬೋದು ಸುಮಾರು ಅಳತೆ ಬ್ಲೌಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಈ ತರ ರಿಂಕಲ್ಸ್ ಅನ್ನೋದು ಬಂದ್ಬಿಟ್ಟಿರ್ತದೆ. ಬ್ಲೌಸ್ ಬೆಲ್ಟ್ ಈ ಕ್ರಾಸ್ ಬೆಲ್ಟ್ ಅನ್ನೋದು ಈ ತರ ರಿಂಕಲ್ಸ್ ಬಂದ್ಬಿಟ್ಟಿರ್ತದೆ. ಅಂತವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ರೆಗ್ಯುಲರ್ ಈ ಬೆಲ್ಟ್ ಅನ್ನೋದು ಇಷ್ಟು ಇಟ್ಕೊಂಡಿರ್ತೀವಿ. ನಾವು ಅದೇ ರೀತಿ ಇನ್ನೊಂದು ಬೆಲ್ಟ್ ನ ಏನ್ ಮಾಡ್ತೀವಿ ಅಂದ್ರೆ ಕಟ್ ಮಾಡ್ಕೊಂತೀವಿ. ಯಾವ ರೀತಿ ಅಂದ್ರೆ ಅದು ಸೇಮ್ ಅದೇ ಲೆಕ್ಕದಲ್ಲೇ ಕಟ್ ಮಾಡ್ಕೊಂತೀವಿ. ನೋಡಿ ಅವ್ರಿಗೂ ಸೇಮ್ ಪ್ರೊಸೆಸ್ ಇರುತ್ತೆ. ನೋಡಿ ಇದು ರೆಗ್ಯುಲರ್ ಆಗಿ 2 ಲೈನು, ಮತ್ತೆ ಈ ಕಡೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಇದು ಮಾರ್ಜಿನ್ಗೆ ಇದು ಮಾರ್ಜಿನ್ಗೆ ಇದು ಇಲ್ಲಿ ಹಾಕಿದಿನಲ್ಲ ಈ ಲೈನು ಮತ್ತೆ ಇದು ಈ ಲೈನ್ ಮಾರ್ಜಿನ್ ಹಾಕೊಂಡಿದೀನಿ. ಇವಾಗ ಇದು ಸೊಂಟ ಅವ್ರದ್ದು ಎಷ್ಟಿರುತ್ತೆ ಅವಾಗ ನಾವು ಚೆಕ್ ಮಾಡಿದ್ವಲ್ಲ 8.5 ಅನ್ನೋದು 34ರಲ್ಲಿ 4 ಭಾಗ ಮಾಡಿದ್ರೆ 8.5 ಬರುತ್ತೆ. ಅದಾದ್ಮೇಲೆ ಸೈಡ್ ಮಾರ್ಜಿನ್ಗೆ 2 ಇಂಚ್ ಅನ್ನೋದು ತಗೊಂತೀನಿ. ಫಸ್ಟ್ ನಾವೇನೇ ಕಟ್ ಮಾಡ್ಬೇಕು ಅಂದ್ರೆ ರೆಗ್ಯುಲರ್ ಪ್ರೋಸೆಸ್ ಏನಿರುತ್ತೋ ಅದನ್ನ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ಕೊಂತೀವಿ. ಅದೇ ರೀತಿ ಸ್ವಲ್ಪ ಚೆಸ್ಟ್ ಆಗಿ ಶೇಪ್ ಆಗಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಇದು 4 ಕಾಲ ಅದ್ರಲ್ಲಿ ಅರ್ಧ ಇಲ್ಲಿ ಬರುತ್ತೆ. ಇಲ್ಲಿ 1 ಇಂಚ್ ಡೌನ್ ಮಾಡ್ತೀವಿ. ಇಲ್ಲಿ 3.5, ಇಲ್ಲಿ 3.5, ಇಲ್ಲಿ 2.5. 1 ಇಂಚ್ ಡೌನ್ ಬಂದಾಗ ನಮ್ ಕರುವಾಗಿ ನೀಟಾಗಿ ಶೇಪ್ ಅನ್ನೋದು ಕೂತ್ಕೊಂತದೆ. ಅದಾದ್ಮೇಲೆ ಏನ್ ಮಾಡ್ತೀವಿ ನಾವು ಈ ತರ ಶೇಪ್ ಸ್ಕೇಲ್ ತಗೊಂಡು ನೋಡಿ ಈ ತರ ಹಿಂಗೆ ತಗೊಂತೀವಿ. ಇದು ರೆಗ್ಯುಲರ್ ಆಗಿರುತ್ತೆ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ 2 ಇಂಚ್ ಮಾಡ್ಕೊಂತೀವಿ. ನೋಡಿ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ಈ ಮಾರ್ಜಿನ್ ಅನ್ನೋದು ತೆಗೆದು ಬಿಡ್ತೀವಿ. ಯಾಕಂದ್ರೆ ಬೆಲ್ಟ್ ಸಣ್ಣದಾಗಿ ರಿಂಕಲ್ಸ್ ಬರ್ಲಿರ ಇಲ್ಲಿ ಅಂತ ಏನ್ ಮಾಡ್ತೀವಿ ನಾವು ಸ್ಟ್ರೈಟ್ ಆಗಿ ಇಲ್ಲಿಗೆ ಕಟ್ ಮಾಡ್ಕೊಂತೀವಿ. ಅವಾಗ ಏನಾಗುತ್ತೆ ಎಷ್ಟೇ ದಪ್ಪ ಇರ್ಲಿ ಹೊಟ್ಟೆ ಇದ್ದಾಗ ಏನಾಗುತ್ತೆ ಇದು ಸಣ್ಣ ಬರುತ್ತೆ. ಅದಾದ್ಮೇಲೆ ನೀಟಾಗಿ ಬರುತ್ತೆ, ಬೆಲ್ಟ್ ತರ ಕುತ್ಕೊಂತದೆ. ಅವಾಗ ರಿಂಕಲ್ಸ್ ಅನ್ನೋದು ಬರಲ್ಲ. ದಪ್ಪ ಇರೋರ್ಗೆ ಹೊಟ್ಟೆ ಇರೋರ್ಗೆ ಏನ್ ಮಾಡ್ಬೇಕಂದ್ರೆ ನಾವು ಬೆಲ್ಟ್ ನ ಕಮ್ಮಿ ಮಾಡ್ಬೇಕು ಯಾವತ್ತು. ನೋಡಿ ಈ ತರ ಶೇಪ್ ಆಗಿ ಇದನ್ನ ಕಟ್ ಮಾಡ್ಕೊಂತೀವಿ. ನೋಡಿ ಇಷ್ಟು ಶೇಪ್ ಅನ್ನೋದು ಬಂದಾಗ ಹೊಟ್ಟೆ ಹತ್ರ ನೋಡಿ ಈ ಕಡೆ ಮಾರ್ಜಿನ್ ಇಷ್ಟು ಸಣ್ಣಕ್ಕಿರುತ್ತೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ನೀಟಾಗಿ ಬೆಲ್ಟ್ ತರ ಕುತ್ಕೊಂತಾರೆ. ರಿಂಕಲ್ಸ್ ಅನ್ನೋದು ಯಾವ್ದೇ ಕಾರಣಕ್ಕೂ ಬರಲ್ಲ. ಸ್ಲಿಮ್ ಆಗಿರೋರ್ಗೆ ಈ ತರ, ದಪ್ಪ ಇರೋರ್ಗೆ ಹೊಟ್ಟೆ ಇರೋರ್ಗೆ ಈ ತರ ಕಟ್ ಮಾಡ್ಕೊಂತೀವಿ. ಅದೇ ರೀತಿ ಸುಮಾರು ಅದ್ರಲ್ಲೂ ಒಂದು ಎಡವಟ್ ಮಾಡ್ತಾರೆ. ಏನಂತಂದ್ರೆ ಈ ತರ ಸಣ್ಣ ಇದೆಯಲ್ಲ ಬೆಲ್ಟ್ ಹೊಲಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಿಂಗ್ ಕಚ್ಚಾ ಇಕ್ಬಿಟ್ಟು ಈ ಕಡೆ ಓರ್ಲಾಕ್ ಅನ್ನೋದು ಹೊಡಿತಾರೆ. ಅವಾಗ ಅದನ್ನ ಹೊಡಿಬಾರ್ದು. ನೀಟಾಗಿ ಇದನ್ನ ಯಾವ ತರ ಇನ್ ಔಟ್ ಮಾಡ್ತೀವೋ ಈ ಕಡೆ ತಿರುಗಿಸ್ರು ಯಾವ ತರ ಮಾಡ್ತೀವಿ ನೋಡಿ. ಈ ಬ್ಲೌಸ್ ಅಲ್ಲಿ ಬಂದಿಲ್ಲ ಈ ತರ ಕಚ್ಚಾ ಇಲ್ಲಿ ಇಲ್ದಿರ ಇಲ್ಲಿ ಓರ್ಲಾಕ್ ಹೊಡೆದ್ಬಿಟ್ಟು ಹಂಗೆ ಅಟ್ಯಾಚ್ ಮಾಡ್ತಾರೆ. ಹಂಗೆ ಮಾಡಕ್ ಹೋಗ್ಬಿಡಿ. ಹಿಂಗೆ ಸ್ವಲ್ಪ ನೀಟಾಗಿ ಕ್ರಾಸ್ ಆಗಿ ತಗೊಂಡು ಫೋಲ್ಡ್ ಮಾಡ್ಕೊಂಡ್ರೆ ನೀಟಾಗಿ ಅನ್ನೋದು ಬ್ಲೌಸ್ಗೆ ಬರುತ್ತೆ. ಅದೇ ರೀತಿ ಇನ್ನೊಂದು ಐಡಿಯಾ ಏನಂತಂದ್ರೆ ಈ ತರ ಸಣ್ಣ ಇರೋರಿಗೆ ನಾವು ಕ್ಯಾನ್ವಾಸ್ ಹಾಕಿದ್ರು ಇನ್ನೂ ಸ್ಟಿಫ್ ಆಗಿರುತ್ತೆ. ಯಾವ ತರ ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಹಾಕ್ತಿವಲ್ಲ ಆ ಕ್ಯಾನ್ವಾಸ್ ಅನ್ನೋದು ಹಾಕ್ಬಾರ್ದು. ನೋಡಿ ಈ ತರ ತೆಳ್ಳಗಿರುತ್ತೆ ಮತ್ತೆ ಐರನ್ ಅಲ್ಲಿ ಪೀಸಿಂಗ್ ಅಲ್ಲಿ ಹೋಗುತ್ತೆ. ನೋಡಿ ಸೇಮ್ ಬಟ್ಟೆ ಇದ್ದಂಗೆ ಇರುತ್ತೆ. ಇದನ್ನ ನಾವೇನ್ ಮಾಡ್ತೀವಿ ಈ ಬೆಲ್ಟ್ಗೆ ಇದು ಕ್ಯಾನ್ವಾಸ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹೆಂಗೆ ಅಂತಂದ್ರೆ ನೋಡಿ ಇದನ್ನ ಇಕ್ಬಿಟ್ಟು ಇದಕ್ಕೆ ಇಕ್ಬಿಟ್ಟು ಹಿಂಗೆ ಐರನ್ ಬಾಕ್ಸ್ ಇಟ್ರೆ ಇದು ಪ್ರೆಸ್ ಅಂಟ್ಕೊಂಡ್ಬಿಡುತ್ತೆ. ಬೇಕಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಹಿಂಗೆ ಈ ತರ ಇಟ್ಕೊಂಡು ನೋಡಿ ಈ ಕಡೆ ಇಟ್ರೆ ಐರನ್ ಬಾಕ್ಸ್ ಗಮ್ ಇರುತ್ತಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ನೋಡಿ ಸ್ವಲ್ಪ ಐರನ್ ಬಾಕ್ಸ್ ಇಟ್ಟಿದ್ದೀನಿ. ನೋಡಿ ಇದು ನೋಡಿ ಅಂಟ್ಕೊಂಡ್ಬಿಡುತ್ತೆ. ಇಲ್ಲಿ ನೋಡಿ ವೈಟ್ಗೆ ಅಂಟ್ಕೊಂತದೆ. ಈ ತರ ಸೆಂಟ್ರಲ್ ಒಂದು ಕ್ಯಾನ್ವಾಸ್ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಇನ್ನೊಂದು ಬೆಲ್ಟ್ ಕಟ್ ಮಾಡ್ಕೊಂಡು ಪಲ್ಟಾಯಿಸಿ ಅಟ್ಯಾಚ್ ಮಾಡಿದೀವಿ ಅಂತಂದ್ರೆ ಇನ್ನೂ ಸ್ಟಿಪ್ ಆಗಿ ನೀಟಾಗಿ ಬೆಲ್ಟ್ ಅನ್ನೋದು ಕೂತ್ಕೊಂತದೆ. ಅವಾಗ ಹೊಟ್ಟೆ ಇದ್ರೂ ಸಹ ಹಿಂಗ್ ರಿಂಕಲ್ಸ್ ಅನ್ನೋದು ಬರಲ್ಲ, ಸ್ಟಿಫ್ ಆಗಿರುತ್ತೆ. ಮತ್ತೆ ಇದ್ರಲ್ಲಿ ಇನ್ನೊಂದು ಟ್ರಿಕ್ಸ್ ಏನಂತಂದ್ರೆ ನೋಡಿ ಇಲ್ಲಿ ಜಾಸ್ತಿ ಸ್ವಲ್ಪ ಹಿಂಗ್ 1.5 ಇಂಚ್ ಅನ್ನು ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳೇಬೇಕು. ಇನ್ನೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಬ್ಬೊಬ್ರು ಬೆಲ್ಟ್ ನ ಹಿಂಗೆ ಕ್ರಾಸ್ ಆಗಿ ಹಿಂಗೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಬಿಡ್ತಾರೆ. ಇಲ್ಲಿ ಮಾತ್ರ ಶೇಪ್ ಇರುತ್ತೆ. ಇಲ್ಲಿ ಫ್ರಂಟ್ ಅಲ್ಲಿ ಉಕ್ಸ್ ಪಟ್ಟಿ ಹತ್ರ ಶೇಪ್ ಕೊಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಹೋಗ್ತಾ ಸ್ಟ್ರೈಟ್ ಆಗಿ ಕಟ್ ಮಾಡ್ಬಿಡ್ತಾರೆ. ಅವಾಗ ಸ್ಟ್ರೈಟ್ ಆಗಿ ಕಟ್ ಮಾಡ್ದಾಗ ಏನಾಗುತ್ತೆ ಅಂದ್ರೆ ನೋಡಿ ಚೆಸ್ಟ್ ಅಲ್ಲಿ ಹಿಂಗ್ ಕುತ್ಕೊಂಡಾಗ ಇಲ್ಲಿ ಸ್ಟ್ರೈಟ್ ಆಗ್ಬಿಡುತ್ತೆ. ಅದೇ ಹಿಂಗ್ ಕರ್ವ್ ಕೊಟ್ಟಾಗ ಚೆಸ್ಟ್ ಗೆ ಶೇಪ್ ಆಗಿ ಕುತ್ಕೊಂತಾರೆ. ಅವಾಗ ಕೈ ಮೇಲೆ ಎತ್ತದಾಗ ಬ್ಲೌಸ್ ಅನ್ನೋದು ಇಲ್ಲಿ ಲೂಸ್ ಬರಲ್ಲ. ಈ ಶೇಪ್ ಕೊಟ್ಟಾಗ ಚೆಸ್ಟ್ ಹತ್ರ ಕರೆಕ್ಟ್ ಆಗಿ ಹಿಂಗ್ ಹಿಡ್ಕೊಂತದೆ. ಕೈ ಮೇಲೆ ಎತ್ತಿದ್ರು ಇದು ಹಿಂಗ್ ಮೇಲಕ್ಕೆ ಹೋಗಲ್ಲ ಬ್ಲೌಸ್. ಅದೇ ನೀವು ಹಿಂಗೆ ಸ್ಟ್ರೈಟ್ ಲೈನ್ ಕೊಟ್ಬಿಟ್ರೆ ಇಲ್ಲಿ ಈ ಪೋರ್ಷನ್ ಸ್ವಲ್ಪ ಲೂಸ್ ಅನ್ನೋದು ಇರುತ್ತೆ. ಅವಾಗ ಕೈ ಮೇಲೆ ಎತ್ತಾಗ ಇಲ್ಲಿ ಸ್ವಲ್ಪ ಹಿಂಗೆ ಲೂಸ್ ಅನ್ನೋದು ಇರುತ್ತೆ. ಹಿಂಗೆ ಫ್ರೀ ಆಗ್ಬಿಡುತ್ತೆ, ಲೂಸ್ ಆಗ್ಬಿಡುತ್ತೆ. ಯಾವತ್ತೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು. ಮತ್ತೆ ಇದ್ರಲ್ಲೇ ಅಲ್ಲ ನೋಡಿ ಇದ್ರಲ್ಲೂ ಸ್ವಲ್ಪ ಕ್ರಾಸ್ ತಗೋಬೇಕು. ಅದಾದ್ಮೇಲೆ ಬೆಲ್ಟ್ ಅಲ್ಲೂ ಸ್ವಲ್ಪ ಕ್ರಾಸ್ ತಗೋಬೇಕು. ಈ ತರ ಶೇಪ್ ಆಗಿ ತಗೊಂಡು ಸ್ಲಿಮ್ ಆಗಿರೋರ್ಗೆ ಹೊಟ್ಟೆ ಇಲ್ಲ ಅನ್ನೋರ್ಗೆ ಈ ತರ ಸ್ವಲ್ಪ 1/2 ಇಂಚ್ ಜಾಸ್ತಿ ಇಟ್ಕೋಬೇಕು. ಇಲ್ಲ ಸ್ವಲ್ಪ ಸಣ್ಣ ಇದಾರೆ ಹೊಟ್ಟೆ ಇರುತ್ತೆ ಅಂದ್ರೆ
ಸಾರಿ ದಪ್ಪ ಇರೋರಿಗೆ, ಹೊಟ್ಟೆ ಇರುತ್ತೆ ಅನ್ನೋರಿಗೆ ಸ್ವಲ್ಪ ಈ ತರ ಸಣ್ಣ ಬೆಲ್ಟ್ ಕಟ್ ಮಾಡ್ಕೊಂಡು ಈ ತರ ಬಟ್ಟೆ ಕ್ಯಾನ್ವಾಸ್ ಅಂತೀವಿ, ಮೈಕ್ರೋ ಕ್ಯಾನ್ವಾಸ್ ಅಂತೂ ಅಂತೀವಿ. ಇದರಲ್ಲೂ ಬ್ಲಾಕ್ ಮತ್ತೆ ವೈಟ್ 2 ಕಲರ್ ಸಿಗುತ್ತೆ. ಎರಡಕ್ಕನ್ನ ತಗೊಂಡ್ಬಂದು ಇಟ್ಕೊಳ್ಳಿ. ತುಂಬಾ ಟ್ರಾನ್ಸ್ಪರೆಂಟ್ ಬ್ಲಾಕ್ ಒಂದೊಂದು ಬಟ್ಟೆ ಬರುತ್ತಲ್ಲ, ಟ್ರಾನ್ಸ್ಪರೆಂಟ್ ಬಟ್ಟೆ, ಅದಕ್ಕೆ ಏನ್ ಮಾಡ್ತೀವಿ, ಬ್ಲಾಕ್ ನ ಯೂಸ್ ಮಾಡ್ತೀವಿ. ವೈಟ್ ಬಟ್ಟೆ ಟ್ರಾನ್ಸ್ಪರೆಂಟ್ ಬಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಇದು ವೈಟ್ ಇರುತ್ತೆ. ವೈಟ್, ಆಫ್ ವೈಟ್, ಕ್ರೀಮು ಯಾವ ಕಲರ್ ಇದ್ರೂ ವೈಟ್ ಅಲ್ಲೇ ಹಾಕ್ತಿವಿ. ಬ್ಲಾಕ್ ಒಂದಕ್ಕೆ ಬ್ಲಾಕ್ ಕಲರ್ ಚೇಂಜ್ ಮಾಡ್ಕೊಂತೀವಿ. ಈ ತರ ಕ್ಯಾನ್ವಾಸ್ ಪೀಸಿಂಗ್ ಅನ್ನೋದು ಬಟ್ಟೆ ತರ ಸೇಮ್ ಇರುತ್ತೆ. ಇದನ್ನ ನೋಡಿ ಬರಲ್ಲ. ಇದಕ್ಕೆ 2 ಬೆಲ್ಟ್ ಇಟ್ಕೊಂಡು ಅಟ್ಯಾಚ್ ಮಾಡಿದ್ರೆ ಸ್ವಲ್ಪ ಸ್ಟಿಫ್ನೆಸ್ ಅನ್ನೋದು ಟ್ರಾನ್ಸ್ಪರೆಂಟ್ ಬಟ್ಟೆಗೆ ಗಟ್ಟಿ ಆಗುತ್ತೆ, ದಪ್ಪ ಇರುತ್ತೆ. ಅವಾಗ ಬೆಲ್ಟ್ ಅನ್ನೋದು ಹಾಕೊಂಡಾಗ ಅಷ್ಟೇ ಇಲ್ಲಿ ರಿಂಕಲ್ಸ್ ಅನ್ನೋದು ಬರಲ್ಲ. ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಯಾರು ಯಾವ ತರ ಹೊಲ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು, ಹೊಟ್ಟೆ ಇಲ್ದೇ ಇರೋರ್ಗೊಂಥರ, ಹೊಟ್ಟೆ ಇರೋರ್ಗೊಂಥರ, ಈ ತರ ಪ್ರತಿಯೊಂದಕ್ಕೂ ಚೇಂಜಸ್ ಮಾಡಿ ಹೊಲ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಫಿಟ್ಟಿಂಗ್ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿ ಕೂತ್ಕೊಂತದೆ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಹತ್ರನೇ ಬಂದು ಬ್ಲೌಸ್ ಹೊಲಿಯಕ್ಕೆ ಆಗ್ತಾರೆ. ಒಂದೇ ರೀತಿ ನಾವು ಅವ್ರ ಕಸ್ಟಮರ್ ಬ್ಲೌಸ್ ಕೊಟ್ಟಿದ್ರೆ ನಾವು ಹೊಲ್ಕೊಟ್ಟಿದೀವಿ, ಅವ್ರು ಕೊಟ್ಟಿದ್ದಾರೆ ನಾವು ಹೊಲ್ಕೊಟ್ಟಿದೀವಿ ಅಂತ ಯಾವತ್ತೂ ಹೊಲ್ಕೊಡಕ್ ಹೋಗ್ಬಾರ್ದು. ನಮ್ದೇ ಅಂತ ಸ್ವಲ್ಪ ಚೇಂಜಸ್ ಇರಬೇಕು. ಮತ್ತೆ ಅದಕ್ಕೆ ಅವ್ರು ಹಾಕೊಂಡ್ರೆ ಯಾವ ತರ ಬರುತ್ತೆ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು, ಅವ್ರಿಗೆ ಯಾವ ತರ ಫಿಟ್ಟಿಂಗ್ ಬೇಕು ಅನ್ನೋದ್ರ, ಯಾವ ತರ ಬರಟ್ಟಾಗಿ ಫಿಟ್ಟಿಂಗ್ ಬರಬೇಕು ಅನ್ನೋದು ಉದ್ದೇಶ ಮಾಡ್ಕೊಂಡು ನಾವು ಸ್ವಲ್ಪ ಐಡಿಯಾ ತೋರಿಸಿ ಹೊಸದಾಗಿ ಮಾಡೋದ್ರಿಂದ ಪ್ರತಿ ಕಸ್ಟಮರು ಮತ್ತೆ ನಮ್ಮ ಹತ್ರನೇ ಬ್ಲೌಸ್ ಹೊಲಿಯಕ್ಕೆ ಹಾಕ್ತಾರೆ. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ಅಂತಂದ್ರೆ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟ್ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಅನ್ನೋದು ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಈ ಕ್ಯಾನ್ವಾಸ್ ಎಷ್ಟು ಟೈಪ್ ಇದೆ ನೋಡಿ. ಇದು ಬಟ್ಟೆ ಕ್ಯಾನ್ವಾಸ್ ಅಂತೀವಿ. ಇನ್ನೊಂದು ಈ ತರ ಬರುತ್ತೆ, ಸ್ವಲ್ಪ ರಫ್ ಇರುತ್ತೆ ನೋಡಿ. ಇದು ಸ್ವಲ್ಪ ರಫ್ ಇರುತ್ತೆ, ಅದಾದ್ಮೇಲೆ ಇನ್ನು ಸ್ವಲ್ಪ ರಫ್ ಬರುತ್ತೆ. ಈ ತರ ಮತ್ತೆ ಕ್ಯಾನ್ವಾಸ್ ಬಗ್ಗೆನೇ ನಾಳೆ ಬಂದ್ಬಿಟ್ಟು ಕ್ಯಾನ್ವಾಸ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತಾ ಇದೀನಿ. ಯಾಕಂತಂದ್ರೆ ಪ್ರತಿಯೊಬ್ರು ತಿಳ್ಕೊಬೇಕು ಕ್ಯಾನ್ವಾಸ್ ಅಲ್ಲಿ ಎಷ್ಟು ಟೈಪ್ ಇದೆ. ಮತ್ತೆ ಸುಮಾರು ಜನಕ್ಕೆ ಗೊತ್ತಿಲ್ಲ, ಈ ಜಾಸ್ತಿ ಬಟ್ಟೆ ರಿಂಕಲ್ಸ್ ಬರ್ತಾನೆ ಇರುತ್ತೆ. ಎಷ್ಟು ಐರನ್ ಮಾಡಿದ್ರು ಅದು ರಿಂಕಲ್ಸೇ ಹೋಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ ಬಟ್ಟೆ ಕ್ಯಾನ್ವಾಸ್ ಒಂದ್ಸಲಿ ಅಲ್ಲೇ ನೀಟಾಗಿ ಹಚ್ಬಿಟ್ಟು ಐರನ್ ಮಾಡ್ಬಿಟ್ಟು ಮತ್ತೆ ಹೊಲಿರಿ. ಆಮೇಲೆ ನೀವು ಒಂದು ವಾಶ್ ಅಲ್ಲ 2 ವಾಶ್ ಮಾಡಿದ್ರು ರಿಂಕಲ್ಸೇ ಬರಲ್ಲ. ಈ ತರ ಸುಮಾರು ಟೈಪ್ಸ್ ಆಫ್ ಕ್ಯಾನ್ವಾಸ್ ಇದೆ. ಇದ್ರ ಬಗ್ಗೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ? ಡನ್.